ಇವತ್ತು ಆಕಾಶದಲ್ಲಿ ಒಂದು ವಿಸ್ಮಯನ ಸಂಭವಿಸಲಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಬಿಳಿ ಹೊಳಪಿನಂತೆ ಕಾಣ್ತಿದ್ದ ಚಂದ್ರ ಇವತ್ತು ಸಂಪೂರ್ಣವಾಗಿ ರಕ್ತದ ಬಣ್ಣದಲ್ಲಿ ಕಾಣ್ತಾನೆ ಅಂತ ಹೇಳ್ಬೋದು. ಈ ಒಂದು ಚಂದ್ರಗ್ರಹಣ ವರ್ಷದ ಮೊದಲನೇ ಚಂದ್ರಗ್ರಹಣ ಆಗಿರುತ್ತೆ. ಈ ಒಂದು ಚಂದ್ರಗ್ರಹಣ ಯಾರ ಮೇಲೆ ಪ್ರಭಾವ ಬೀರುತ್ತೆ, ಮತ್ತೆ ಯಾರ ಮೇಲೆ ಪರಿಣಾಮ ಬೀರುತ್ತೆ, ಯಾರಿಗೆಲ್ಲ ಉಪಯೋಗ ಇದೆ, ಇದೊಂದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಕೊಡ್ತಾ ಹೋಗ್ತೀನಿ. ಇವತ್ತು ನಾವು ಮೈಸೂರಿನ ಕೆಡಿ ರೋಡಿನಲ್ಲಿ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಗುರುಗಳಾದಂತಹ ವೀರರಾಘವ ಸರ್ ಹತ್ರ ಮಾತಾಡ್ತಾ ಹೋಗ್ತೀನಿ. ವರ್ಷದ ಕಡೆ ಚಂದ್ರಗ್ರಹಣ, ಇದು ಎಷ್ಟು ಪರಿಣಾಮ ಇದೆ ನಮ್ಮ ಭಾರತದ ಮೇಲೆ ಅಂತ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಜನನ್ಯಾಚಾರ್ಯ ಮಾತೃಗುರುವೇ ನಮಃ. ಶ್ರೀಮನ್ ಮಹೇಶ್ವರ ಪ್ರವಾಸಾಯ ದೀಪ ಕ್ಷೇತ್ರ ನಿವಾಸಿನೇ ಆದಿವ್ಯಾಧಿ ಪ್ರಶಮನಾಯ ಶ್ರೀ ಉತ್ತಮ ಲಕ್ಷ್ಮೀ ನಾರಸಿಂಹಾಯ ಮಂಗಳ. ಇವತ್ತು ಖಗ್ರಾಸ ಚಂದ್ರಗ್ರಹಣ. ಕಲರಲ್ಲೂ ತುಂಬ ವಿಭಿನ್ನವಾಗಿ ಕಾಣಿಸುವಂಥ ಚಂದ್ರಗ್ರಹಣ. ಆದರೆ ನಮ್ಮ ಒಂದು ಅದೃಷ್ಟ ಇಲ್ಲ ನಮಗೆ, ಯಾಕಂದರೆ ಅಷ್ಟು ಸಂಪೂರ್ಣ ಚಂದ್ರಗ್ರಹಣ ನೋಡುವಂಥ ನಮಗೆ ಲಭ್ಯ ಇಲ್ಲ ನಮ್ಮ ದೇಶದಲ್ಲಿ. ಆದರೆ ಚಂದ್ರಗ್ರಹಣ ಆಚರಣೆ ಉಂಟು. ಯಾಕೆಂದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಸೂರ್ಯಾಸ್ತ ಆದಮೇಲೆ ಚಂದ್ರೋದಯ ಆದಾಗ ಚಂದ್ರಗ್ರಹಣ ಇದ್ದರೆ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳುತ್ತೆ. ಆದ ಕಾರಣ ಚಂದ್ರಗ್ರಹಣ ಆಚರಣೆ ಉಂಟು. ಅದಕ್ಕೋಸ್ಕರನೇ ಎಲ್ಲ ದೇವಸ್ಥಾನಗಳಲ್ಲೂ ಅದರ ಆಚರಣೆ ಮಾಡ್ತಿದ್ದಾರೆ. ಯಾವ್ಯಾವ ಗ್ರಹಗಳಿಗೆ, ಯಾವ್ಯಾವ ನಕ್ಷತ್ರಕ್ಕೆ ಪರಿಹಾರ ಮಾಡಬೇಕು ಆ ಪರಿಹಾರ ಮಾಡಿಸ್ತಾ ಇದ್ದಾರೆ. ಅದೇ ಪ್ರಕಾರ ನಾವು ಇಲ್ಲಿ ಆ ಸಿಂಹರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವರಿಗೆಲ್ಲ ಸಂಕಲ್ಪ ಮಾಡ್ತಿದ್ವಿ. ಯಾರ್ಯಾರು ಅಡ್ವಾನ್ಸ್ ಆಗಿ ಹೆಸರು ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಮಾಡಿ ರಾತ್ರಿ 7:30 ಮೇಲೆ ಏಕಾಂತವಾಗಿ ಕ್ಷೀರಾಭಿಷೇಕ ಮಾತ್ರ ಆಗುತ್ತೆ. ಬಿಕಾಸ್ ಆಫ್ ಚಂದ್ರನಿಗೆ ಹಾಲು ವಿಶೇಷವಾಗಿರುತ್ತೆ. ಅದರಿಂದ ಹಾಲಲ್ಲಿ ಮಾತ್ರ ಅಭಿಷೇಕ, ಬೇರೆ ಇನ್ನೇನೂ ಆಗಲ್ಲ. ಹಾಲು ಶುದ್ಧೋದಕ ಮಾತ್ರ. ಆಮೇಲೆ ಅಲಂಕಾರ ಆಗಿ 8 ಗಂಟೆ ಮೇಲೆ ಜನರಿಗೆ ದರ್ಶನ ಆಗುತ್ತೆ. ಒಂದು 9 ಗಂಟೆ ತನಕ ತೆಗ್ದಿರ್ತೀವಿ ಸಾಯಂಕಾಲ. ಚಂದ್ರಗ್ರಹಣದಿಂದ ತುಂಬಾ ಪರಿಣಾಮ ಅಂತೂ ಈ ವರ್ಷ ಆಗೋದ್ರಲ್ಲಿದೆ. ಈಗ ಗ್ರಹಣಗಳೆಲ್ಲ ಎಲ್ಲ ಗ್ರಹಣದ್ದು ಎಫೆಕ್ಟ್ ಬಂದು ಮ್ಯಾಕ್ಸಿಮಮ್ 2 ಮಂತ್ಸ್, ವರ್ಷ ಪೂರ ಇರಲ್ಲ. ಎಲ್ಲ ಗ್ರಹಣ, ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆಗಲಿ 1 ನಿಮಿಷ ಬಂದೋಗ್ಲಿ, 1 ಗಂಟೆ ಇರಲಿ 3 ಗಂಟೆ ಇರಲಿ, 2 ತಿಂಗಳಿಂದ 3 ತಿಂಗಳು ತುಂಬ ಮ್ಯಾಕ್ಸಿಮಮ್ 90 ಡೇಸ್ ಮೇಲೆ ಆದ್ರೆ ಪರಿಹಾರ ಇರಲ್ಲ. ಆ 90 ದಿವಸದಲ್ಲಿ 1 ವರ್ಷದ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದರಿಂದ ನಾವೇನು ಮಾಡ್ಬೇಕಂದ್ರೆ ಆಹಾರ ನಿಯಮಗಳು ಹೇಳಿದ್ದಾರೆ, ದೊಡ್ಡವರೆಲ್ಲ ಹೇಳಿದ್ದಾರೆ, ಹಿಂದಿನ ಆಚಾರ್ಯರುಗಳೆಲ್ಲ. ಗ್ರಹಣ ಪ್ರಾರಂಭ ಆಗಕ್ಕೆ 6 ರಿಂದ 7 ಗಂಟೆ ಕಾಲ ಮುಂಚೆ ಆಹಾರ ನಿಯಮ ಹೇಳಿದ್ದಾರೆ. ಅದರಷ್ಟೊಳಗೆ ತಿನ್ನಿ. ಆ ಟೈಮಲ್ಲಿ ಹೊಟ್ಟೆ ಖಾಲಿ ಇರಬೇಕು. 6 to 7 ಅವರ್ಸ್ ಬೇಕು ನಾವು ತಿಂದ ಜೀರ್ಣ ಆಗಕ್ಕೆ. 7 ಅವರ್ಸಲ್ಲಿ ಒಂದು ಖಾಲಿ ಆಗಿರುತ್ತೆ, ಅದರಿಂದ ತಿನ್ಬೋದು. ಆಮೇಲೆ ಚಂದ್ರಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ. ಸ್ನಾನ ತುಂಬ ಮುಖ್ಯ. ಗ್ರಹಣ ಮುಗಿದ ಮೇಲೆ ಚಂದ್ರನ ನೋಡಿ ಸ್ನಾನ ಮಾಡಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡಬೇಕು. ಮಾಡಿಟ್ಟು ಊಟ ಮಾಡೋದಲ್ಲ. ಆಮೇಲೆ ಅಡುಗೆ ಮಾಡಿ ನಾವು ಮಾಡಿಟ್ರೆ ಮತ್ತೆ ಆಟೋಮೆಟಿಕ್ ಆಗಲಿ ಆ ನೆಗೆಟಿವ್ ಎನರ್ಜಿ ಬಂದು ಸೇರಿರುತ್ತೆ. ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತಲ್ಲ, ದಟ್ ಹಾರ್ಮ್ಫುಲ್ ಆಗುತ್ತೆ ನಮಗೆ, ಹೆಲ್ತ್ಗೆ ಒಳ್ಳೇದಲ್ಲ. ಆ ಉದ್ದೇಶಕ್ಕೆ ಏನೂ ಮಾಡಬೇಡಿ, ಏನೂ ತಿನ್ನಬೇಡಿ. ಗರ್ಭಿಣಿಯರೆಲ್ಲ ಹೊರಗಡೆ ಓಡಾಡಬೇಡಿ, ಹೇಳೋ ಉದ್ದೇಶ ಅದು. ಆ ಮಗುಗೆ ಎಫೆಕ್ಟ್ ಆಗುತ್ತೆ, ಹೆಲ್ತಲ್ಲಿ ಏನಾದ್ರು ಎಫೆಕ್ಟ್ ಆಗ್ಬೋದು. ಆ ಉದ್ದೇಶಕ್ಕೆ ಅಂದ್ರೆ ಗರ್ಭಿಣಿಯವರು ಚಂದ್ರಗ್ರಹಣ ಟೈಮಲ್ಲಿ ಹೊರಗಡೆ, ಅದು ಯಾವುದೇ ಗ್ರಹಣದಲ್ಲಿ ಹೊರಗಡೆ ಹೋಗ್ಬಾರ್ದು, ಓಡಾಡಬಾರ್ದು. ಇದು ನಮ್ಮ ಸೈಂಟಿಫಿಕಲಿ ಹೇಳಿರೋವಂಥದ್ದು. ನಮ್ಮವರು ಶಾಸ್ತ್ರ ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಅಂತ, ದಟ್ಸ್ ಅ ಸೈನ್ಸ್. ಅದು ಬರೋ ವೇವ್ಸ್ ಬಂದು ಆ ಮಗುಗೆ ಎಫೆಕ್ಟ್ ಆಗುತ್ತೆ. ಈ ಹೆಣ್ಮಗು ಆರೋಗ್ಯಕ್ಕೂ ಎಫೆಕ್ಟ್ ಆಗುತ್ತೆ. ಆ ಉದ್ದೇಶಕ್ಕೆ ಓಡಾಡ್ತೀವಿ ಅಂತ ಹೇಳ್ತೀವಿ. ವಯಸ್ಸಾದವ್ರಿಗೆ, ಅಶಕ್ತರಿಗೆ, ಈಗ ತುಂಬ ಆರೋಗ್ಯ ಸರಿ ಇರಲ್ಲ, ಅವ್ರಿಗೆ 11:30 12 ಗಂಟೆ ತನಕ ತೊಗೊಳ್ಳಿ. ಮೆಡಿಸಿನ್ಸ್ ಎಲ್ಲ ತೊಗೊಳೋದಿರುತ್ತೆ. ಅವ್ರಿಗೆ ಒಂದು 12 ಗಂಟೆ ತನಕ ತೊಗೊಂಡು ಆಮೇಲೆ ಬೇಕಾದ್ರೆ ಏನು ತೊಗೊಳ್ಳದೆ ಇರ್ಬೋದು. ತುಂಬ ಶಕ್ತಿ ಇದೆ ಅಂದರೆ ಒಂದಷ್ಟು ಲಿಕ್ವಿಡ್ ತೊಗೊಂಡು ಇದು ಬಿಡಿ ಅಂತ. ನೀರು, ಕಾಫಿ, ಹಾಲು, ಅವ್ರೇನು ಅಂದ್ಬಿಟ್ಟು ಲಿಕ್ವಿಡ್ ತೊಗೋತೀನಿ ಅಂದರೆ ಅದು ಜಾಸ್ತಿ ತೊಗೊಳೋದಲ್ಲ. ನಮ್ಗೆ ಎಷ್ಟು ಶಕ್ತಿ ಬೇಕು ಅಷ್ಟು ತೊಗೊಂಡು ಮ್ಯಾಕ್ಸಿಮಮ್ 11:30 12 ಗಂಟೆ ಒಳಗಡೆ ಆಹಾರ ನಿಯಮಗಳು ಮುಗಿಸ್ಬೋದು. ನಮ್ಮಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇದೆ ಚಂದ್ರಗ್ರಹಣ? ಸನ್ನಿಧಿ ಕ್ಲೋಸ್ ಮಾಡ್ತೀವಿ, ಮತ್ತೆ 7 ಗಂಟೆ ಮೇಲೆ ತೆಗಿತೀವಿ. ತೆಗೆದು 8 ಗಂಟೆಗೆ ಜನದ ದರ್ಶನಕ್ಕೆ ತೆರೆ ತೆಗಿತೀವಿ. ಅಲ್ಲಿ ತನಕ ನಮ್ಮ ಒಳಗಡೆ ಅಭಿಷೇಕಗಳು ಮತ್ತು ಅಲಂಕಾರ ಪೂಜೆ ಎಲ್ಲ ಆಗುತ್ತೆ. 8 ಗಂಟೆ ನಂತರ ಜನಗಳ ದರ್ಶನಕ್ಕೆ ಇರುತ್ತೆ. 8 ರಿಂದ 9 ತನಕ ದರ್ಶನಕ್ಕೆ ಇರುತ್ತೆ. ಗುರುಗಳೇ, ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹುಣ್ಣಿಮೆ ಆಗಿರೋದು, ಅಮಾವಾಸ್ಯೆ, ಎಷ್ಟು ಒಂದು ಮಹತ್ವವನ್ನು ಕೊಡ್ತಾರೆ? ಅದು ಪರ್ವ ದಿವಸಗಳು. ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ ಇದೆಲ್ಲ ಪರ್ವ ದಿನಗಳು. ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲೇ ನಿಮಗೆ ಗ್ರಹಣಗಳು ಆಗೋದು. ಆ ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲೇ ಆ ನೀರಿನ ಉಬ್ಬರ ಜಾಸ್ತಿ ಆಗುತ್ತೆ. ಸಮುದ್ರದಲ್ಲಾಗ್ಬೋದು, ನದಿಲಾಗ್ಬೋದು. ನೀವು ಇಲ್ಲಿ ಪಕ್ಕದಲ್ಲಿರೋ ಒಂದು ನದಿನಲ್ಲಿ ಹೋಗಿಲ್ಲ, ನಮ್ಮ ಇಲ್ಲಿ ಕುಕ್ನಳ್ಳಿ ಕೆರೆ ಇದೆಯಲ್ಲ, ಅಲ್ಲೂ ಹೋಗಿ ನೋಡಿ ಬೇಕಾರೆ ಹುಣ್ಣಿಮೆ ಅಮಾವಾಸ್ಯೆನಲ್ಲಿ ನೀರಿನ ರಭಸ ಮೇಲ್ ಬರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಈಗ ನಾವು ಗ್ರಾಫ್ ನೋಡ್ತೀವಲ್ಲ ಆ ಥರ ಇರುತ್ತೆ.
ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಆ ಪರ್ವ ದಿವಸಗಳಲ್ಲಿ ನಾವೇನೇ ಜಪಗಳು ಮಾಡಲಿ, ಆ ಸಂಕಲ್ಪಗಳು ಮಾಡಲಿ ತುಂಬ ನಡೆಯುತ್ತೆ. ಅದಕ್ಕೋಸ್ಕರ ಆ ಟೈಮ್ಗಳಲ್ಲೇ ತುಂಬ ನಾವು ಪೂಜೆಗಳು ಇತ್ಯಾದಿಗಳು ಮಾಡೋ ಉದ್ದೇಶ ಅದೇ. ಗುರುಗಳೇ, ಇವಾಗ ಇದು ರಕ್ತ ಚಂದ್ರಗ್ರಹಣ, ಇದು ಕೆಲವೊಬ್ಬರಿಗೆ ಭಯ ಕೂಡ ಅನಿಸ್ತಿದೆ, ಏನಾಗುತ್ತೋ ಏನು ಅಂತ ಅನ್ಸುತ್ತೆ. ಯಾವ ಗ್ರಹಣಕ್ಕೂ ಹೆದರ್ಕೊಳ್ಳೋದೇ ಅವಶ್ಯಕತೆ ಇಲ್ಲ. ಯಾವ ಗ್ರಹಣಕ್ಕೂ ಹೆದರ್ಕೋಬೇಡಿ. ಗ್ರಹಣ ಅಂದರೆ ಅದು ಒಂದು ನಮಗೆ ಸೈಂಟಿಫಿಕಲಿ ನಡೆಯುವಂಥ ಒಂದು ಕ್ರಿಯೆ. ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಹಿಡಿತಿದೆಯೋ ಅವರು ಒಂದು ಸ್ವಲ್ಪ ಜಾಗೃತಿ ಆಗಿರಿ ಅಂತ ಹೇಳ್ತೀವಿ. ಅದರಿಂದ ಏನು ಹೆದರ್ಕೊಂಡ್ಬಿಟ್ಟು ನಾವು ಗೂಡೊಳಗೆ ಸೇರ್ಕೊಂಡು ಹೊರಗಡೆನೆ ಬರ್ದಂಗೆ ಇರಬೇಕು ಅಂತ ಹೇಳಿಲ್ಲ. ಆಹಾರ ನಿಯಮದಲ್ಲಿ ಒಂದು ಇದ್ಬಿಟ್ರೆ ನಿಮಗೇನಾಗಲ್ಲ. ಈ ಒಂದು ಗ್ರಹಣದಲ್ಲಿ ಯಾವ ದೇವರನ್ನ ಪೂಜೆ ಮಾಡ್ಬೇಕು ಮತ್ತೆ ಏನ್ ಪ್ರಸಾದವಾಗಿ ಕೊಡ್ಬೇಕು? ನೀವು ಇಷ್ಟ ದೇವರು, ಇದೇ ದೇವ್ರು ಮಾಡ್ಬೇಕು, ಅದೇ ದೇವ್ರು. ನಿಮ್ಗೆ ಏನು ಇಷ್ಟ ದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ಮಾಡಿ. ಅದರಲ್ಲೆಲ್ಲ ಏನು ಕಂಡೀಷನ್ಸ್ ಹೇಳಿಲ್ಲ ಹಿಂಗೆ ಮಾಡಿ. ಈ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರನಿಗೆ ಅಕ್ಕಿ ತುಂಬಾ ವಿಶೇಷ. ಕೇತುಗ್ರಸ್ತನಾಗಿರೋದ್ರಿಂದ ಇದು ಕೊಡಿ ಅಂತ ಹೇಳ್ತೀನಿ, ಉದ್ದಿನ ಕಾಳು. ಅವ್ರು ಯಾರ್ಯಾರಿಗೆ ಗ್ರಹಣ ನಕ್ಷತ್ರದಲ್ಲಿದೆಯೋ ಅವರು 1.25 kg ಅಥವಾ 2.25 kg ಅಕ್ಕಿನೂ ಗ್ರಹಣ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಬಿಟ್ಟು, ವಿಳ್ಯದೆಲೆ, ಅಡಿಕೆ, ಒಂದು ತೆಂಗಿನಕಾಯಿ, ಅವ್ನ ಕೈಲಾದಷ್ಟು ದಕ್ಷಿಣೆ ಇಟ್ಬಿಟ್ಟು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ನನ್ನ ದೋಷ ಎಲ್ಲ ಮುಗಿಲಿ ಅಂತ ಗ್ರಹಣ ಮುಗಿದ್ಮೇಲೆ ಸ್ನಾನ ಮಾಡಿ ಅದನ್ನ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಆಯ್ತು. ಈ ಒಂದು ಗ್ರಹಣದಲ್ಲಿ ವಿಶೇಷವಾಗಿ ಯಾವ ಒಂದು ರಾಶಿ ಅವ್ರಿಗೆ ಫುಲ್ ಎಫೆಕ್ಟಿವ್ ಆಗಿರುತ್ತೆ ಅಥವಾ ಯಾವ ಒಂದು ರಾಶಿ ಅವರಿಗೆ ಡಿಫೆಕ್ಟಿವ್ ಆಗುತ್ತೆ? ಸಿಂಹ ರಾಶಿಲೇ ಹಿಡಿತಾರೆ. ಕುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಹಿಡಿತಾರೆ. ಅದರಿಂದ ಆ ಸಿಂಹ ರಾಶಿಯಲ್ಲಿರುವಂಥವ್ರು ಸ್ವಲ್ಪ ಜಾಗೃತಿ ಆಗಿದ್ರೆ ಆಯ್ತು. ಬೇರೆಯವರೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಏನು ತಲೆ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡಿ. ಶ್ರೀಮತಿ ರಾಮ ಏನು ತಲೆ ಕೆಡಿಸ್ಕೊಬಿಡಿ ಅಷ್ಟೇ. ಶ್ರೀಮತಿ ರಾಮಾನುಜಾಯ ನಮಃ. ನೋಡಿದ್ರಲ್ಲ, ನಮ್ಮ ಭಾರತದಲ್ಲಿ ಚಂದ್ರಗ್ರಹಣ ಯಾವ ರೀತಿ ಸಂಚರಿಸುತ್ತೆ ಅಂತ. ಯಾವುದೇ ಒಂದು ಗ್ರಹಣಕ್ಕೂ ಕೂಡ ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ತರದ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಪ್ರೈಮ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಮೈಸೂರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.